ಒಂಚೂರು ರೈಸ್ ಮಾಡಿ ಸರ್, ಮೇಲೆ ಕಿತ್ಕೊಳ್ಳಿ ಕೈಯಲ್ಲಿ ಬಿಟ್ಟು. ವಿಶೇಷತೆ ಅಂದರೆ ನಮ್ಮ ಜಿಲ್ಲೆಯ ರಂಗಕರ್ಮಿಗಳು ಬರಹಗಾರರಾದಂಥ ಕೋಟಿಗನಹಳ್ಳಿ ರಾಮಯ್ಯ ಸರ್ ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ 4 ಹಾಡುಗಳಿದೆ. 4 ಹಾಡುಗಳಲ್ಲಿ 2 ಹಾಡನ್ನು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಒಂದು ಹಾಡಲ್ಲಿ ವಿಜಯ್ ಪ್ರಕಾಶ್ ಸರ್, ಚಿತ್ರಾ ಮೇಡಮ್ ಅವರಿಬ್ಬರದ್ದು ಒಂದು ಡಿಯೋಟ್ ಸಾಂಗ್ ಇದೆ. ಇನ್ನೊಂದು ಕರೀಮುಲ್ಲಾ ಅಂತ ಒಬ್ಬರು ಸಿಂಗರು, ನೀವು ಜೈ ಬಾಲಯ್ಯ ಸಾಂಗ್ ಎಲ್ಲ ಒಂದು ಫೇಮಸ್ ಆಗಿ ಕೇಳಿದ್ರೆ ಅವರು ಒಂದು ಹಾಡು. ಇನ್ನೊಬ್ರು ಹೊಸ ಸಿಂಗರ್ ಶಿವಪ್ರಸಾದ್, ಸರಸ್ವತಿ ಪ್ರಸಾದ್ ಅಂತ ಅವ್ರದ್ದು 4 ಜನ ಸಿಂಗರ್ಸ್ ಹಾಡಿದ್ದಾರೆ. ಸೊ ಹಾಡುಗಳು ಬಹಳ ಚೆನ್ನಾಗಿ ಬಂದಿದ್ದಾವೆ. ರಾಮಯ್ಯ ಸರ್ ಸಾಹಿತ್ಯನೂ ಇದೆ, ನನ್ನ ಸಾಹಿತ್ಯನೂ ಇದೆ. ಸೊ ಈ 4 ಹಾಡುಗಳಿದೆ ಚಿತ್ರದಲ್ಲಿ. ಈ ಚಿತ್ರ ಜನವರಿ 30ಕ್ಕೆ ತೆರೆ ತರೋದಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದೀವಿ. ಈಗ ಪ್ರೆಸ್ ಮೀಟ್ ಅಷ್ಟೇ ಆಗ್ತಿದೆ. ಮುಂದಿನ ಹಂತದಲ್ಲಿ ಟೀಸರು ಹಾಡುಗಳು ಒಂದಾಗಿ ಒಂದು, ಈಗ ಒಂದು ಟೀಸರ್ ಬಿಟ್ಟರೆ ಅದು ಒಂದು ವಾರ ಗ್ಯಾಪ್ ಆಗಬೇಕಾಗುತ್ತೆ ಇನ್ನೊಂದು ಕಂಟೆಂಟ್ ಬಿಡೋದಕ್ಕೆ. ಸೊ ಅದರ ನೆಕ್ಸ್ಟ್ ವೀಕಲ್ಲಿ ಸಾಂಗು, ಇನ್ನೊಂದು ಸಾಂಗು, ಆ ರೀತಿ ಎಲ್ಲ ಬಿಟ್ಟು ಲಾಸ್ಟಲ್ಲಿ ಒಂದು ಟ್ರೈಲರ್ ನಂತರ ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕಾಗುತ್ತೆ. ಅವಾಗ ನೀವೆಲ್ಲ ಇದೇ ರೀತಿ ಸಹಕಾರ ಕೊಡಬೇಕು. ಅದೆಲ್ಲ ಆದಮೇಲೆ ನಾವು ಬೇರೆ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಪ್ರಮೋಷನ್ಸ್ನ ಮಾಡಿ ಜನವರಿ 30ಕ್ಕೆ ಬರೋದು ಅಂತ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದೀವಿ. ಬಟ್ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಹೊಸಬರ ಸಿನಿಮಾ ನೋಡಿ ಬೇರೆ ದೊಡ್ಡ ಸ್ಟಾರ್ಸ್ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಸ್ಲಾಟಲ್ಲಿ ಕಂಪ್ಲೀಟ್ ಖಾಲಿ ಸ್ಪೇಸ್ ಇದೆಯಲ್ಲ, ಅಟ್ಲೀಸ್ಟ್ ಹೊಸಬರ ಸಿನಿಮಾ ಫಸ್ಟ್ ವೀಕಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಟೇಕ್ ಆಫ್ ತಗೋದು. ಸಿನಿಮಾಗಳು ಚೆನ್ನಾಗಿದೆ, ಓಪನಿಂಗ್ಸ್ ಭಾಳ ಕಡಿಮೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಆ ಡೇಟು ಸೂಕ್ತವಾಗಿತ್ತು ಒಂದು ಕಾರಣಕ್ಕೆ. ಎರಡನೇ ಕಾರಣ ಏನಂದರೆ ನಾವು ಏನು ಈ ಸಿನಿಮಾ ಹೇಳಕ್ಕೆ ಹೊರಡ್ತಿದ್ವಿ 1979, ಈ ಘಟನೆ ನಡೆದಿದ್ದು ಕೂಡ ಅದೇ ಜನವರಿ 31, 1979. ನಮ್ಗೆ ಶುಕ್ರವಾರ ರಿಲೀಸ್ ಮಾಡುವಂಥ ಒಂದು ಕಲ್ಚರ್ ಇರೋದ್ರಿಂದ ಒನ್ ಡೇ ಬಿಫೋರ್ 30 ಅಂತ ಅಂದ್ಕೊಂಡಿದ್ವು. ಬಟ್ ಈಗ ಏನಾಗಿದೆ, ಒಳ್ಳೊಳ್ಳೆ ಸಿನಿಮಾಗಳು ಲ್ಯಾಂಡ್ ಲಾರ್ಡು ಆ ಥರದ್ದು, ಅದು ಕೋಲಾರದ ಭಾಗದಂತ ಕೇಳ್ಬಿಡಿ, ಅದರ ಸಂಭಾಷಣೆ ಎಲ್ಲನೂ ಕೋಲಾರದ ಥರ ಇದೆ. ಸೊ ಆ ಥರದ್ದೆಲ್ಲ ಸಿನಿಮಾಗಳು ಹತ್ರ ಬರ್ತಿದೆ. ಈಗ 26 ಅಂತ ಅವರು ಅನೌನ್ಸ್ ಮಾಡಿದ್ರು, 24 ಜನವರಿಯಲ್ಲಿ, ಅದು ಡಿಸೆಂಬರಲ್ಲಿ ಇದ್ದಾಗಿತ್ತು, ಇಲ್ಲ ಜನವರಿ. ಸೊ ಜನವರಿಗೆ ಬಂದಿದೆ. ಸೊ ಇನ್ನು ಯಾವ ಬೇರೆ ಸಿನಿಮಾಗಳು ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಈಗ ನಾವು ಹೊಸಬರಾಗಿರೋದ್ರಿಂದ ದೊಡ್ಡವರು ಬಂದಾಗ ನಾವೇ ಸ್ವಲ್ಪ ಸೈಡ್ಗೆ ಹೋಗ್ತಾರೆ, ಎದುರು ನಿಂತ್ಕೊಳಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಜನವರಿ 30 ಅನ್ನೋದು ಈಗ ನಾವು ಅಂದ್ಕೊಂಡಿರೋವರೆಗೂ ಫಿಕ್ಸ್ ಡೇಟು. ಮುಂದೆ ಏನೋ ಚೇಂಜ್ ಆಗೋದಿದ್ರೆ ನಿಮ್ಗೆ ಖಂಡಿತ ಅದು ಕೂಡ ತಿಳಿಸ್ಬಿಡ್ತೀವಿ. ಏನಾದರೂ ನಾವು ಮುಂದೋಗ್ಬೇಕಾದ ಸಂದರ್ಭ ಬಂದರೆ ಸೊ ಅದನ್ನು ತಿಳಿಸ್ಕೊಡ್ತೀವಿ. ಕತೆ ಬಗ್ಗೆ ಒಂದೆರಡು ಕತೆ ಬಗ್ಗೆ ಸರ್ ಅದೇ ಆಗಲೇ ಹೇಳಿದಾಗೆ, ಇದು ಬೇಸಿಕಲ್ ಆಗಿ ವಲಸಿಗರ ನಿರಾಶ್ರಿತರು ಏನು ಮೈಗ್ರೇಟ್ ಆಗಿ ಬರ್ತಾರೆ. ಈಗ ಇದು ಮೂಲತಃ ಬಾಂಗ್ಲಾದೇಶ ಇವತ್ತಿದೆಯಲ್ಲ, ಅಲ್ಲಿಂದ 60ರ ದಶಕದಲ್ಲಿ ಈ ದೇಶಕ್ಕೆ ವಲಸೆ ಬಂದಂಥ ಒಂದು ಸಮುದಾಯದ ಕತೆ. ಆನ್ಲೈನಲ್ಲಿ ಒಂದು ಸಮುದಾಯದ ಜೀವನದ ಕತೆ ಇದು. ಸೊ ಈ ಕಥೆಯನ್ನು ನಾವು ಇದು ಮಾಡಿದ್ದೀವಿ. ಇದು ಪೀರಿಯಾಡಿಕ್ ಡ್ರಾಮಾ, ಬೇಸಿಕಲಿ ಕಂಪ್ಲೀಟ್ಲಿ ಸಿನಿಮಾ ಡ್ರಾಮಾನೇ, ಪೀರಿಯಾಡಿಕ್ ಡ್ರಾಮಾ. ಸಿನಿಮಾದಲ್ಲಿ ಎಲ್ಲ ರೀತಿಯ ಎಮೋಷನ್ಸ್ ಇದೆ. ಮ್ಯೂಸಿಕ್ ಈ ಚಿತ್ರದ ಸಂಗೀತ ಕೊಟ್ಟಿರೋರು ಜಶ್ವಂತ್ ಪೊಸ್ಪಿಲಿಟಿ ಅಂತ ಇಲ್ಲೇ ಇದ್ದಾರೆ. ಅವರು ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾರೆ. ಈಗಾಗಲೇ ತೆಲುಗಲ್ಲಿ ಒಂದು 2-3 ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಅವರ ಎಂಟ್ರಿ. ಮತ್ತು ನಮ್ಮ ಕ್ಯಾಮ್ರಾಮನ್ ಚರಣ್ ತೇಜ ನಿಮ್ಮ ಹಿಂದೆ ನಿಂತಿದ್ದಾರೆ, ಅವ್ರ ಜಾಗ ಇಲ್ಲ. ಸೊ ಅವರು ಕನ್ನಡ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಕ್ಯಾಮ್ರಾಮನ್ ಆಗಿದ್ದೆ ಕನ್ನಡದಲ್ಲಿ, ತಿರುಪತಿ, ಬಟ್ ಮಾಡಿರೋದೆಲ್ಲ ಕನ್ನಡ ಸಿನಿಮಾನೇ. ಕನ್ನಡನೂ ಮಾತಾಡ್ತಾರೆ ಬ್ಯೂಟಿಫುಲ್ ಆಗಿ ತಂದುಕೊಂಡು ಚೆನ್ನಾಗಿದೆ. ಯಾವ ಕಡೆ ಶೂಟಿಂಗ್ ಮಾಡಿದ್ರು ಜಾಸ್ತಿ? ಸರ್ ಕಂಪ್ಲೀಟಾಗಿ ಶೂಟಿಂಗ್ ಪೂರ್ತಿ ಕೋಲಾರ ಬಿಟ್ಟು ಬೇರೆ ಯಾವ ಕಡೆಗೂ ಹೋಗಲೇ ಇಲ್ಲ. ನಾವು ಈಗ ಯರಗೋಳ, ಈ ಕಡೆ ಕೋಟಿಗನಹಳ್ಳಿ, ಬೀರ್ಮಾನಹಳ್ಳಿ, ಬೆಟ್ಟ, ತೇರಹಳ್ಳಿ, ದೇವರಾಯ ಸಮುದ್ರ, ಸೊ ಎಲ್ಲ ಈ ಕಡೆಗೇನೆ. ಕೋಲಾರದ ಪಾತ್ರಧಾರಿಗಳಿದಾರ ಸೆಟ್ ಮಾಡಿದ್ವಿ. ಕೋಲಾರದ ಪಾತ್ರಧಾರಿಗಳಿದಾರ? ಹಾಂ, ಎಲ್ಲ ಕೋಲಾರ ಪಾತ್ರದಲ್ಲಿ. ಬೆಂಗಳೂರಿಂದ ಒಂದು 3-4 ಜನ ಆರ್ಟಿಸ್ಟ್ ಬಂದಿದ್ರೆ ಜಾಸ್ತಿ. ಇನ್ನೆಲ್ಲ ಉಳಿದ ಜೂನಿಯರ್ ಆರ್ಟಿಸ್ಟ್ ಒಂದು ಸ್ವಲ್ಪ ಜನ, ಇಲ್ಲಿನ ಜೂನಿಯರ್ ಆರ್ಟಿಸ್ಟು ಮಾಡಿದ್ದಾರೆ. ಆ ಕಡೆಯಿಂದ ಸ್ವಲ್ಪ, ಬಟ್ 90% ಬಂದು ಕೋಲಾರದವರೇ. ಎಲ್ಲ ನಿಮ್ಮ ಸುತ್ತಮುತ್ತ ನಿಮ್ಮ ಕಣ್ಮುಂದೆ ಓಡಾಡಿರೋಂಥ ಹುಡುಗರೆ ಎಲ್ಲವೇ. ಸೊ ಕೋಲಾರದವರೇ ಎಲ್ಲ ಕಂಪ್ಲೀಟ್ ಆ್ಯಕ್ಟರ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಕೋಲಾರದವರೇ. ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಈಗ ಸುನೀತಾ ನಂದನ್ನು, ನಿರಂಜನ್ನು, ಲೋಕೇಶು, ಇನ್ನಿದ್ದಾರೆ, ದುರ್ಗಾ, ಬುಡ್ಡಿದೀಪ. ಕುಟುಂಬ ಸಮೇತ ಸಿನಿಮಾ ನೋಡ್ಬೋದಾ ಸರ್?
ಸರ್ ಖಂಡಿತ ನೋಡ್ಬೋದು. ಈ ಸಿನಿಮಾ ಒಂದು ಸದಭಿರುಚಿಯ ಚಿತ್ರಣ, ಎಲ್ಲ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾನೇ ಇದಾಗಿದೆ. ಇವೊಂದು ಇಟ್ಸ್ ನೈಜ ಘಟನೆ ಅಂತ ಹೇಳಿದ್ರು ಎಲ್ಲ ಒಂದು ಕುಟುಂಬ ಸಮೇತ ಬಂದು ನೋಡ್ತಕ್ಕಂಥ ಎಲ್ಲ ರೀತಿಯ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ಕರ್ನಾಟಕದ ಎಲ್ಲ ಜನತೆ, ಎಲ್ಲ ಮಾಧ್ಯಮ, ಕೋಲಾರದ ಮಾಧ್ಯಮಗಳು, ಜನತೆ ಎಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಮುಖಾಂತರ ನಾವು ಕಳಕಳಿಯಾಗಿ ಪ್ರಾರ್ಥಿಸ್ಕೊಳ್ತೀವಿ. ದಿ 1979 ಅಂಟು ಸ್ಟೋರಿ ಈ ಥರದ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಹೊಸಬರಾಗಿರಲಿ, ಇದುವರೆಗೂ ಯಾರು ಕೂಡ ಈ ಥರದ ಒಂದು ಸಿನಿಮಾ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಕೋಲಾರದ ಜನತೆ ಮತ್ತು ಕರ್ನಾಟಕದ ಎಲ್ಲ ಜನತೆ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಂತಂದ್ಬಿಟ್ಟು ಈ ಥರದ ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ನಮ್ಮ ಕೋಲಾರದಲ್ಲಿ ಒಂದೆರಡು ಸಿನಿಮಾಗಳು ಆಗಿದೆ, ಆದರೆ ಕೆಲವೊಂದು ಕಾರಣಾಂತರದಿಂದ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಆ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಯಾಕಂತಂದರೆ ನಿರ್ಮಾಪಕರು ಇಲ್ಲ ಅಂತಂದರೆ ಸಿನಿಮಾ ಮಾಡೋದು ಬಹಳ ಕಷ್ಟ. ಮೊದಲು ಒಂದು ಕಾಲ ಇತ್ತು, ನಿರ್ಮಾಪಕರು ಬರೀ ಸಿನಿಮಾ ಮಾತ್ರ ಮಾಡಬೇಕಾಗಿತ್ತು. ಅದನ್ನು ತಗೊಂಡು ಈ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅವ್ರು ತಗೊಂಡು ರಿಲೀಸ್ ಮಾಡೋಂಥ ಕಾಲ ಇತ್ತು. ಆದರೆ ಈಗ ನಿರ್ಮಾಪಕರು ಸಿನಿಮಾ ಮುಹೂರ್ತದಿಂದ ಹಿಡಿದು ಸಿನಿಮಾ ಎಂಡ್ವರೆಗೂ ಕೂಡ ಈ ಒಂದು ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಕೂಡ ನಿರ್ಮಾಪಕರು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರೋದು. ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹೊಸ ಸಿನಿಮಾಗಳು ಯಾಕೆ ಇವಾಗ ದಿನಕ್ಕೆ ಅಂದ್ರೂ 5 ಸಿನಿಮಾದಿಂದ 10 ಸಿನಿಮಾ ರಿಲೀಸ್ ಆಗ್ತಿದೆ, ಯಾರ ಟಿವಿಗೂ ಕೂಡ ಸಿನಿಮಾ ಬೀಳ್ತಿಲ್ಲ. ಹಾಗಾಗಿ ಸಿನಿಮಾಗಳು ಫೇಲ್ ಆಗ್ತಿದೆ. ಏನು ಕಾರಣ ಅಂತಂದ್ರೆ ಪ್ರಮೋಷನ್ ಆಗ್ತಿಲ್ಲ, ಸಿನಿಮಾಗಳ ಈ ವಿಷಯ ಜನಗಳಿಗೆ ಹೋಗ್ತಿಲ್ಲ. ಹೀಗಿರುವಾಗ ನೀವು ಏನು ಯಾವುದೇ ಒಂದು ವಿಷಯ ಆಗಿರಲಿ, ಒಂದು ಅರಿವು ಮೂಡಿಸುವಂತಹ ಕೆಲಸ ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ತಿಳಿಸ್ತಾ ಇದ್ದಾರೆ ಜನಗಳಿಗೆ. ಹಾಗಾಗಿ ನಾವು ಫೀಲ್ಡಲ್ಲಿ ಹೇಗಿದ್ರು ಇವಾಗ ಸೆಲೆಬ್ರಿಟಿಗಳು ಒಂದು ಶೋ ಮಾಡಿದಾಗ ಬರ್ತಾರೆ, ಅವರು ಒಂದು ನಮ್ಮ ಆಶೀರ್ವಾದ ಕೊಡ್ತಾರೆ, ಅದು ಬೇರೆ ವಿಷಯ. ಅದ್ರ ಜೊತೆಯಲ್ಲಿ ಹೊಸಬ್ರು ಏನು ಕೆಲಸ ಮಾಡ್ತಾ ಇದೀವಿ, ಏನು ಪ್ರಯತ್ನ ಪಡ್ತಾ ಇದೀವಿ ಅನ್ನೋಂಥದ್ದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ಇದು ಗೊತ್ತಾಗೋದು ಹೇಗಂತಂದ್ರೆ ನಾವು ಫೀಲ್ಡ್ಗೆ ಇಳಿಬೇಕು, ಹೊಸಬ್ರು ಫೀಲ್ಡ್ಗೆ ಇಳಿಬೇಕು, ಕಾಲೇಜುಗಳಿಗೆ ಹೋಗಬೇಕು, ನಮ್ಮ ಸಿನಿಮಾದ ಇನ್ಫಾರ್ಮೇಷನ್ ಇಡೀ ಜನಗಳಿಗೆ ಅರಿವು ಮೂಡಿಸಬೇಕು. ಈ ಥರದ ಒಂದು ಸಿನಿಮಾ ಕರ್ನಾಟಕದಲ್ಲಿ ಬರ್ತಿದೆ, ಹೊಸಬ್ರು ಮಾಡಿದ್ದಾರೆ, ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋಂತಹ ಇನ್ಫಾರ್ಮೇಷನ್ ಇಡೀ ಕರ್ನಾಟಕದ ಜನತೆಗೆ, ಕೋಲಾರ ಜನತೆಗೆ ಹೋದಾಗ ಏನಾಗುತ್ತೆ, ಎಲ್ಲರೂ ಹೊಸಬರಿಗೆ ನಂಬುತ್ತಾರೆ. ಆಗ ಸಿನಿಮಾ ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ಒಂದು ಪ್ರೋತ್ಸಾಹ ಕೊಡ್ತಾರೆ ಅನ್ನೋಂತಹ ನಂಬಿಕೆ ನಮ್ಮದು. ಹಾಗಾಗಿ ನೀವುಗಳು ಆದಷ್ಟು ಸಪೋರ್ಟ್ ಮಾಡಿ, ನಮಗೆ ಕೋಲಾರದ ಜನತೆ ಆದಷ್ಟು ನಮಗೆ ಸಪೋರ್ಟ್ ಮಾಡಬೇಕು. ಆಗ ಮಾತ್ರ ನಾವು ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಕೈ ಜೊತೆ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಖುಷಿ ಆಗುತ್ತೆ ನನಗೆ. ಸುಮಾರು ಒಂದು 6-7 ವರ್ಷಗಳಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಸರ್. ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ನಾನು ಹೇಳಿದೆ ಅಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಆ ಸಿನಿಮಾಗಳು ತೆರೆ ಆಗಿಲ್ಲ. ಆ ಸಿನಿಮಾಗಳು ಆ್ಯಕ್ಚುಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿದೆ, ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಶೂಟಿಂಗ್ ನಡೆದಿದೆ. ಈವನ್ ಟಪ್ಪ ಅನ್ನೋಂತಹ ಸಿನಿಮಾ ಮತ್ತೆ ಕಿಡಿಗೇಡಿ ಸಾಫ್ ರಾಮಪುರ, ಅದೇ ಹೇಳಿದ್ರಲ್ಲ, ನಿರ್ಮಾಪಕ ಇಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ಒಂದು ಸಿನಿಮಾನ ಒಂದು 30% ಅನ್ಕೊಳ್ಳಿ ಸರ್ ಸಿನಿಮಾ ಶೂಟಿಂಗ್ ರೆಡಿ ಅಂತ, ಇನ್ನು 70% ಯಾವ ರೀತಿಯಾಗಿ ಡೆಲಿವರಿ ಮಾಡಿದಿರಾ ನಿಮ್ಮ ಸಿನಿಮಾದ ಇನ್ಫಾರ್ಮೇಷನ್ ಅನ್ನೋದು ಬಹಳ ದೊಡ್ಡ ಒಂದು ಟಾಸ್ಕ್ ಆಗಿರುತ್ತೆ ಸರ್. ಈ ಹೊಸಬ್ರು ಏನು ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಸಿನಿಮಾಗಳಲ್ಲಿ ಇವಾಗ ಎಷ್ಟೋ ಒಂದು ಬಜೆಟ್ ಇರುತ್ತೆ, ಎಲ್ಲ ಒಂದು ಸಿನಿಮಾ ಪೂರ್ತಿ ಮಾಡ್ಬಿಡ್ಬೋದು ಅನ್ನೋ ಮಾಡ್ಬಿಡ್ತೀರಿ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗುತ್ತೆ. ಆದರೆ ಸಿನಿಮಾನ ರಿಲೀಸ್ ಮಾಡೋಂಥ ಸಮಯದಲ್ಲಿ ಬಹಳ ಕಷ್ಟ ಆಗುತ್ತೆ ಸರ್, ಯಾಕಂದರೆ ಫೈನಾನ್ಷಿಯಲ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾವು ಹೊಸಬ್ರು ಎಲ್ಲರೂ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಆದಷ್ಟು ನಮ್ಮ ಕರ್ನಾಟಕದ ಜನತೆ, ಕರ್ನಾಟಕದ ಹಳ್ಳಿಗಳಲ್ಲಿ ನಾವು ಹೋಗಿ ಪ್ರಚಾರ ಮಾಡಬೇಕನ್ನಂತಹ ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಬರೋಂತಹ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತು ನಾನು ಸುಮಾರು ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಶೈತಾನ್ ಅನ್ನಂತಹ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರೋಂತಹ ಥಿಯೇಟ್ರಲ್ಲಿ ರಿಲೀಸ್ ಮಾಡಲ್ಲ, ಯಾಕಂದರೆ ಮೊದಲು ನಾನು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣಂತಹ ಒಂದು ನಂಬಿಕೆಯಿಂದ ನಾನು ಪ್ರಯತ್ನ ಪಟ್ಟೆ. ಆದರೆ ಕೆಲವೊಂದು ಕಾರಣಾಂತರದಿಂದ ಆ ಒಂದು ಟಾಸ್ಕ್ ಮುಗಿಯೋಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗ್ತಿದೆ. ಸೊ ಎಲ್ಲ ಕೋಲಾರದ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ.